ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ಬಿಸಿಲಿನ ಬೇಗೆಗೆ ದಣಿವಾರಿಸಿಕೊಳ್ಳೋದಕ್ಕೆ ಜನರು ಎಳ್ನೀರಿನ ಮೊರೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಎಳ್ನೀರಿಗೆ ಉತ್ತಮ ಬೇಡಿಕೆ ಇದೆ. ಆದರೆ ಉತ್ತಮ ಬೇಡಿಕೆ ಇದ್ರೂ ಕೂಡ ಎಳ್ನೀರು ಸಿಗ್ತಾ ಇಲ್ಲ. ಜೊತೆಗೆ ಒಂದು ಕಡೆ ಬಿಸಿಲಿಂದ ಇಳುವರಿ ಕಡಿಮೆ ಆಗಿದ್ರೆ, ಮತ್ತೊಂದೆಡೆ ನುಸಿ ರೋಗದಿಂದ ಕೂಡ ಇಳುವರಿ ಕಡಿಮೆ ಆಗ್ತಾ ಇದೆ. ನುಸಿ ರೋಗಕ್ಕೆ ತುತ್ತಾಗಿರುವಂಥ ಎಳ್ನೀರಿಗೆ ಉತ್ತಮ ಬೇಡಿಕೆ ಕೂಡ ಇಲ್ಲ. ಸದ್ಯ ಇವೇನು ಎಳ್ನೀರು ಕಾಣಿಸ್ತಾ ಇದ್ರೆ, ಈ ಎಳ್ನೀರು ಸಂಪೂರ್ಣವಾಗಿ ನುಸಿ ರೋಗಕ್ಕೆ ತುತ್ತಾಗಿರುವಂಥದ್ದು. ಸದ್ಯ ನಾನು ಮಂಡ್ಯದ ಮದ್ದೂರಿನ ಎಳ್ನೀರು ಮಾರ್ಕೆಟಲ್ಲಿ ಇದ್ದೀನಿ. ಪ್ರತಿನಿತ್ಯ 1.5 ಇಂದ 2 ಲಕ್ಷ ಎಳ್ನೀರು ಬರ್ತಾ ಇದೆ. ಈ ಎಳ್ನೀರಿನಲ್ಲಿ 30 ರಿಂದ 40% ಈ ರೀತಿ ಎಳ್ನೀರು ಬರ್ತಾ ಇರುವಂಥದ್ದು. ಅಂದರೆ ನುಸಿ ರೋಗಕ್ಕೆ ತುತ್ತಾಗಿರುವಂಥ ಎಳ್ನೀರು ಬರ್ತಾ ಇದೆ. ಈ ಎಳ್ನೀರಿಗೆ ಬೇಡಿಕೆ ಇಲ್ಲ. ಅಂದರೆ ಬೇಡಿಕೆ ಇಲ್ಲ ಅಂದರೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ವರ್ತಕರು ಹಾಗೂ ವ್ಯಾಪಾರಿಗಳು ಇಬ್ಬರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಬಿಸಿಲಿನಿಂದಾಗಿ ಮೊದಲೇ ಫಲ ಕಚ್ಚುತ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ. ಆದರೆ ನುಸಿ ರೋಗ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿರುವಂಥದ್ದು. ನುಸಿ ರೋಗಕ್ಕೆ ತುತ್ತಾದಂಥ ಎಳನೀರಿಗೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ. ಗುಣಮಟ್ಟದ ಎಳ್ನೀರಿದ್ರೆ, ಫುಲ್ಲು ಶೈನಿಂಗ್ ಇದ್ದರೆ ಆ ಎಳ್ನೀರಿಗೆ 35 ರೂಪಾಯಿಯಷ್ಟು ರೈತರಿಗೆ ಕೊಡ್ತಾರೆ. ಇಲ್ಲಿ ವ್ಯಾಪಾರಿಗಳಿಂದ 50 ರೂಪಾಯಿ 51 ರೂಪಾಯಿವರೆಗೂ ಕೂಡ ಖರೀದಿ ಮಾಡ್ತಾರೆ. ಆದರೆ ಈ ರೀತಿ ಎಳ್ನೀರು ತಂದರೆ 10 ರೂಪಾಯಿ 12 ರೂಪಾಯಿಗೂ ಕೂಡ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ರೈತರು ಹಾಗೂ ವ್ಯಾಪಾರಿಗಳು ಇಬ್ಬರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮದ್ದೂರಿನ ಎಳ್ನೀರು ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ 5 ಲಕ್ಷದಷ್ಟು ಎಳ್ನೀರು ಬೇಡಿಕೆ ಇದೆ. ಆದರೆ 2 ಲಕ್ಷ ಮಾತ್ರ ಎಳ್ನೀರು ಬರ್ತಾ ಇರೋದ್ರಿಂದ ಬೇಡಿಕೆಗೆ ಅನುಗುಣವಾಗಿ ಎಳ್ನೀರು ಬರ್ತಾ ಇಲ್ಲ. ಮತ್ತೊಂದೆಡೆ ನುಸಿ ರೋಗಕ್ಕೆ ತುತ್ತಾಗಿರುವಂಥ ಎಳ್ನೀರು ಬರ್ತಾ ಇರೋದ್ರಿಂದ ರೇಟು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ಹಾಗೂ ವ್ಯಾಪಾರಿಗಳು ಇಬ್ಬರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇದಿಷ್ಟು ಮಂಡ್ಯದ ನುಸಿ ರೋಗಕ್ಕೆ ತುತ್ತಾದಂಥ ಎಳ್ನೀರಿನ ಸುದ್ದಿ ಆಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ನಾವು ಇವತ್ತು ಹಾರಂಗಿ ಜಲಾಶಯ ಮತ್ತು ಅದಕ್ಕೆ ಸಂಬಂಧಪಟ್ಟ ನದಿಯಲ್ಲಿ ಹೂಳೆತ್ತುವ ಕಾಮಗಾರಿ ಬಗ್ಗೆ ನಿಮಗೆ ಸುದ್ದಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ಹಾರಂಗಿ ಜಲಾಶಯಕ್ಕೆ ಹೋಗುವಂಥ ಪ್ರಮುಖ ನದಿ ಹಟ್ಟಿಹೊಳೆ ನದಿ ಅಂತ ಇದೆ. ಆ ನದಿಯಲ್ಲಿ ನಾವಿರುವಂಥದ್ದು. ಇಲ್ಲಿ ಕಾಮಗಾರಿ ಕೂಡ ಆಗ್ತಾ ಇದೆ. ಅಂದರೆ ಈ 2018-19 ಏನು ಪ್ರಕೃತಿ ವಿಕೋಪ ಆಯಿತು ಕೊಡಗು ಜಿಲ್ಲೆಯಲ್ಲಿ, ಆಗ ಹಾರಂಗಿ ಜಲಾಶಯಕ್ಕೆ ಸಾಕಷ್ಟು ಹೂಳು ಹೋಗಿರುವಂಥದ್ದು ಈ ನದಿಯಿಂದ. ಅಂದರೆ ಇಲ್ಲೆಲ್ಲ ಭೂಕುಸಿತವಾಗಿತ್ತು. ಈ ಹಾರಂಗಿ ಹಿನ್ನೀರು ಪ್ರದೇಶ ಏನಿದೆ, ಮುಕ್ಕೋಡ್ಲು ಇರ್ಬೋದು, ಹಟ್ಟಿಹೊಳೆ ಇರ್ಬೋದು, ತಂತಿಪಾಲ ಇರ್ಬೋದು, ಈ ಕಡೆಲ್ಲ ಭೂಕುಸಿತ ಆಗಿ ಎಲ್ಲ ಮಣ್ಣು ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತು ನದಿ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಭೂಕುಸಿತವಾಗಿತ್ತು. ಅದಕ್ಕೆ ಸರ್ಕಾರದಿಂದ ಒಂದು 2 ವರ್ಷದ ಹಿಂದೆಯೇ 130 ಕೋಟಿ ಅದಕ್ಕೆ ಅನುದಾನ ಬಿಡುಗಡೆ ಆಗಿರುವಂಥದ್ದು. ಹೂಳು ಎತ್ತುವುದು ಮತ್ತು ಜೊತೆಗೆ ಈ ನದಿಯಲ್ಲಿ ಕಾಮಗಾರಿ ತಡೆಗೋಡೆ ಇರ್ಬೋದು, ಗೇಬೆನ್ವಾಲ್ ಇರ್ಬೋದು, ಸೇತುವೆ ಇರ್ಬೋದು, ಎಲ್ಲದಕ್ಕೆ ಸೇರಿಸಿ 130 ಕೋಟಿ ಅನುದಾನ ಬಿಡುಗಡೆ ಆಗಿರುವಂಥದ್ದು. ಅದರಲ್ಲಿ 40 ಕೋಟಿ ಹಾರಂಗಿ ಜಲಾಶಯದ ಹೂಳು ಎತ್ತಲಿಕ್ಕೆ ಅಂತ ಇಡ್ತಾರೆ. ಉಳಿದ ಹಣದಲ್ಲಿ ಈ ಕಾಮಗಾರಿ ಆಗುತ್ತೆ. ನೋಡಿ, ಇಲ್ಲಿ ಕಾಮಗಾರಿ ಈಗಾಗಲೇ ನಡೀತಾ ಇದೆ. ಇದು ಹಟ್ಟಿಹೊಳೆ ಅಂತ ಹೇಳ್ತಾರೆ. ಈ ನದಿಗೆ ಹಟ್ಟಿಹೊಳೆ ಅಂತ ಇಲ್ಲಿಂದ ಪ್ರಮುಖವಾಗಿ ಹಾರಂಗಿ ಜಲಾಶಯಕ್ಕೆ ನೀರು ಹೋಗುವಂಥ ನದಿ ಇದು. ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತೆ ನದಿ ಇದು. ನೋಡಿ, ಅಲ್ಲಿ ಆ ತಡೆಗೋಡೆ ಕಟ್ಟಿದ್ದಾರೆ. ತಡೆಗೋಡೆ ಅಂದರೆ ಇದು ಕಾಂಕ್ರೀಟಿಂದ ಮಾಡಿದ ತಡೆಗೋಡೆ ಅಲ್ಲ, ಅದು ಗೇಬೆನ್ ವಾಲ್ ಅಂತ ಹೇಳುವಂಥದ್ದು, ಈ ರೀತಿ ಕಟ್ಟುವಂಥದ್ದು. ಮತ್ತು ಬೇರೆ ಬೇರೆ ಕಾಮಗಾರಿಗಳು, ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ತಡೆಗೋಡೆ ಇರ್ಬೋದು, ಈ ರೀತಿ ಗೇಬೆನ್ ವಾಲ್ ಇರ್ಬೋದು, ಸಾಕಷ್ಟು ಕಾಮಗಾರಿ ಕಳೆದ 1.5 ವರ್ಷದಿಂದ ಈ ಕಾಮಗಾರಿ ಆಗ್ತಾ ಇದೆ. ಆದರೆ ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥ ಆರೋಪ ಇದೆ. ಬೇಗ ಆಗ್ತಾ ಇಲ್ಲ. ಈಗ ಹಾರಂಗಿ ಜಲಾಶಯದ ಹೂಳೆತ್ತಲಿಕ್ಕೆ ಇನ್ನೂ ಆರಂಭನೆ ಮಾಡಿಲ್ಲ. ಯಾಕೆಂದರೆ 40 ಕೋಟಿ ಅದಕ್ಕೆ ಹೂಳೆತ್ತಲಿಕ್ಕೆ ಇದೆ. ಹಾರಂಗಿ ಹಿನ್ನೀರಲ್ಲಿ ಗರಗಂದೂರು ಅಂತ ಒಂದು ಸೇತುವೆ ಬರುತ್ತೆ, ಅಲ್ಲಿಂದ ಹೂಳೆತ್ತುವ ಕಾರ್ಯಕ್ರಮ ಆಗುವಂಥದ್ದು. ಅದಕ್ಕೆ ಇನ್ನೂ ಶುರು ಮಾಡಿಲ್ಲ. ಈಗ ಇನ್ನೇನು 10-15 ದಿವಸದಲ್ಲಿ ಮಳೆಗಾಲ ಆರಂಭವಾಗುತ್ತೆ. ಅದರಿಂದ ಈ ವರ್ಷ ಹೂಳೆತ್ತಲಿಕ್ಕೆ ಆಗಲ್ಲ. ಈ ಕಾಮಗಾರಿ ನಡೀತಾ ಇದೆ. ಮುಂದಿನ ವರ್ಷ ಹೂಳೆತ್ತುವ ಕಾಮಗಾರಿಯನ್ನು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗೇಬೆನ್ ವಾಲ್ ಅಂತ ವಿಶೇಷವಾಗಿ ಮಾಡಿದ್ದಾರೆ. ಯಾವ ರೀತಿ ಅಂತೇಳಿ ತೋರಿಸ್ತೀವಿ. ಇದು ಕಾಂಕ್ರೀಟ್ ಹಾಕಲ್ಲ, ಕಲ್ಲನ್ನು ಇಟ್ಟು ಅದರ ಮೇಲೆ ತಂತಿಯನ್ನು ಅಳವಡಿಸುವಂಥದ್ದು. ತಂತಿ ಅಂದರೆ ಅದು ಎಷ್ಟು ವರ್ಷ ಆದರೂ ಕೂಡ ತುಕ್ಕು ಹಿಡಿಲ್ಲ ಅಂತ ತಂತಿಯನ್ನು ಅಲ್ಲಿ ಅಳವಡಿಸ್ತಾರೆ. ಅದಕ್ಕೆ ಗೇಬೆನ್ ವಾಲ್ ಅಂತ ಹೇಳುವಂಥದ್ದು. ಈ ರೀತಿ ಕಳೆದ ವರ್ಷದಿಂದಲೇ ಈ ಕಾಮಗಾರಿ ಕೂಡ ನಡೀತಾ ಇದೆ. ನೋಡಿ, ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ. ಇದು ಮಾಮೂಲಿ ತಂತಿ ಅಲ್ಲ, ಆ ತಂತಿ ಆದರೆ ತುಕ್ಕು ಹಿಡಿಯುತ್ತೆ. ಇದು ಇದೇ ರೀತಿ ಇರುವಂಥದ್ದು. ಎಷ್ಟು ವರ್ಷ ಆದರೂ ಕೂಡ ಇದೇ ರೀತಿ ಇರುತ್ತೆ ಅಂತ ಹೇಳಿ ಕಲ್ಲನ್ನು ತಡೆ ಹಿಡಿಯುತ್ತೆ. ಮತ್ತು ನೀರು ಒಳಗಡೆ ಹೋಗಲಿಕ್ಕೆ ಅನುಕೂಲವಾಗುತ್ತೆ, ಹೋಗಿ ಬರೋದಕ್ಕೆ ಅಂತೇಳಿ ಈ ರೀತಿ ಮಾಡುವಂಥದ್ದು. ಎಲ್ಲ ಕಡೆ ಸಾಕಷ್ಟು ಕಡೆ ಇಂಥದ್ದನ್ನೇ ಬಳಸಿ ಈಗ ತಡೆಗೋಡೆಯನ್ನು ಮಾಡ್ತಾ ಇರುವಂಥದ್ದು. ಇದು ಏನೂ ಆಗಲ್ಲ ಅಂತ ಹೇಳುವಂಥದ್ದು. ಕಾಂಕ್ರೀಟ್ ತಡೆಗೋಡೆ ಆದರೆ ಅದು ಆ ಕಡೆಯಿಂದ ರಭಸಕ್ಕೆ ಮಣ್ಣು ನೀರು ಬಂದಾಗ ಕುಸಿದು ಬೀಳುವ ಚಾನ್ಸಸ್ ಕೂಡ ಇರುತ್ತೆ ಕೆಲವು ಕಡೆ. ಅದರಿಂದ ಈ ರೀತಿ ಮಾಡಿದರೆ ಏನೂ ಆಗಲ್ಲ ಅಂತೇಳಿ ಈ ರೀತಿ ಕಾಮಗಾರಿಯನ್ನು ಮಾಡುವಂಥದ್ದು. ಕಾಮಗಾರಿ ಕೂಡ ಬರದಿಂದ ನಡೀತಾ ಇದೆ. ಆದರೆ ಇನ್ನೂ ಏನು ಒಂದು 10-15 ದಿವಸದಲ್ಲಿ ಮಳೆಗಾಲ ಆರಂಭವಾಗುತ್ತೆ. ನಂತರ ಕಾಮಗಾರಿ ಸ್ಥಗಿತ ಆಗುತ್ತೆ. ಅಂದರೆ ಸಾಕಷ್ಟು ಇದೇ ನದಿ ನಾವೇನಿದ್ದೀವಿ, ಈ ನದಿಯಲ್ಲಿ ಸಾಕಷ್ಟು ನೀರು ಕೂಡ ಬರುತ್ತೆ. ಇದು ಹಾರಂಗಿ ಜಲಾಶಯಕ್ಕೆ ಹೋಗುವಂಥ ಪ್ರಮುಖ ನದಿ. ಆದ್ದರಿಂದ ಈ ನದಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿರ್ಬೋದು, ಸೇತುವೆ ಏನಿದೆ, ತಡೆಗೋಡೆ ಏನಿದೆ, ಎಲ್ಲವನ್ನು ಮಾಡುವಂಥದ್ದು. ಇದಿಷ್ಟು ಈ ಹಾರಂಗಿ ಜಲಾಶಯಕ್ಕೆ ಸಂಬಂಧಪಟ್ಟ ಹೂಳೆತ್ತುವ ಕಾಮಗಾರಿಯ ಸುದ್ದಿ. ಉಳಿದ ಸುದ್ದಿಗಳನ್ನು ನನ್ನ ಸಹೋದ್ಯೋಗಿಗಳು ನೀಡ್ತಾ ಹೋಗ್ತಾರೆ. ಓವರ್ ಟು ಯು.
ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ ಮರ್ಕಲೆ. ನಿಜಕ್ಕೂ ಈಗಾಗಲೇ ಬಿಸಿಲು ಲೆಕ್ಕಿಸದೆ ಜನ ಏನದಂದ್ರೆ ಗ್ಯಾಸ್ ಸಿಲಿಂಡರ್ಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ನೋಡ್ಬೋದು ನೀವು. ಸಾಕಷ್ಟು ಬಿಸಿಲಿದೆ, ಸುಮಾರು 44-45 ತಾಪಮಾನ ಬಿಸಿಲಿದೆ. ಈ ಬಿಸಿಲಿನ ಮಧ್ಯೆ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಏನದಂದ್ರೆ ಬಿಸಿಲಲ್ಲಿ ಗ್ಯಾಸಿಗಾಗಿ ಕಾಯ್ತಾ ಇದ್ದಾರೆ. ನಿಜಕ್ಕೂ ಈಗಾಗಲೇ ರಣಭೀಕರ ಯುದ್ಧದ ಬಿಸಿ ಭಾಳಷ್ಟು ಪ್ರಮಾಣದಲ್ಲಿ ಏನದಂದ್ರೆ ಸಾರ್ವಜನಿಕ ವಲಯದಲ್ಲಿ ತಟ್ಟದ ಅಂತ ಹೇಳ್ಬೋದು. ಬೀದರ್ನ ಭಾಲ್ಕಿ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲೆಡೆ ಮತ್ತೆ ಗ್ಯಾಸಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ ನೋಡ್ಬೋದು ನೀವು. ಯಾವ ರೀತಿ ಸರತಿ ಸಾಲಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡು ಗ್ಯಾಸ್ ಗಾಡಿಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ ಲೋಡ್ ಬರ್ತದೆ, ಯಾವಾಗ ತೊಗೊಂಡು ಹೋಗಬೇಕು ಅಂಥೇಳಿ ಸಾಕಷ್ಟು ಜನರಿದ್ದಾರೆ. ಹಳ್ಳಿಗಳಿಂದ ಏನದಂದ್ರೆ ಗ್ಯಾಸ್ ಸಿಲಿಂಡರ್ಗೋಸ್ಕರ ಆಗಮಿಸಿದ್ದಾರೆ. ನಿಜಕ್ಕೂ ಗ್ಯಾಸ್ ಸಿಲಿಂಡರ್ಗಾಗಿ ಯಾವ ರೀತಿ ಹಾಹಾಕಾರ ಸೃಷ್ಟಿಯಾಗಿದೆ ನಾವು ತೋರಿಸ್ತಾ ಇದ್ದೀವಿ ನೋಡ್ಬೋದು ನೀವು. ಯಾವ ರೀತಿ ಸಾಕಷ್ಟು ಬಿಸಿಲಿದೆ, ಈಗಾಗಲೇ ಬಿಸಿಲು ನಾಡಿನಲ್ಲಿ ಬಿಸಿಲಿನ ಮಧ್ಯೆ ಬಿಸಿಲಲ್ಲೇ ನಿಂತು ಗ್ಯಾಸ್ ಸಿಲಿಂಡರ್ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಿಜಕ್ಕೂ ಇಸ್ರೇಲ್, ಇರಾನ್, ಅಮೇರಿಕ ರಣಭೀಕರ ಯುದ್ಧದ ಬಿಸಿ ನಿಜಕ್ಕೂ ಜನರಿಗೆ ಭಾರಿ ಪ್ರಮಾಣದಲ್ಲಿ ತಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರನ್ನು ತಗೊಂಡು ಏನೋ ಸಿಲಿಂಡರ್ಗೆ ಕಾಯ್ತಾ ಇದ್ದಾರೆ. ಯಾವ ಊರಿಂದ ಬಂದಿರಿ ನೀವು? ನಾನು ಜಾಂತಿಯಿಂದ ಬಂದೀನಿ, ರಾಜಶೇಖರ್ ಪಾಟೀಲ್ ಜಾಂತಿ. ನಾವು ಗ್ಯಾಸ್ ಸಿಲಿಂಡರ್ ಒಯ್ಲಿಕ್ಕೆ ಬಂದೀನಿ. ಆಲ್ರೆಡಿ ನಾವು ಬುಕ್ ಮಾಡಿ ಭಾಳ ದಿವಸ ಆದ್ರೂ ಕೂಡ ಇಂಥ ಒಂದು ರಣ ಬಿಸಿಲಿನಾಗ ನಿಂತು ಈ ಕ್ಯೂಲರ್ ನಿಂತರೂ ಕೂಡ ಇನ್ನೂ ಗಾಡಿ ಬಂದಿಲ್ಲ. ಇದಕ್ಕೇನಂದ್ರೆ ತಾರತಮ್ಯ ಏನದ ನಂಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ನಾನು ಅಂತೀನಿ. ಅದಕ್ಕೆ ತಾವು ಕೇಳ್ತಕ್ಕಂಥ ಒಂದು ಸದ್ವಿಚಾರಗಳು ಇವತ್ತು ಪ್ರತಿಯೊಬ್ಬರಿಗೆ ಗ್ರಾಮೀಣ ಭಾಗದಿಂದ ಬಂದು ಪೆಟ್ರೋಲ್ ಬೆಲೆ ಏರಿಕೆ ಆಗ್ಯದ, ಅದು ಗಾಡಿ ಮೇಲೆ ತಂದು ನಾವು ಇಲ್ಲಿ ಒಯ್ಲಿಕ್ಕೆ ಎಷ್ಟು ಸಮಸ್ಯೆ ಆಗ್ಲತ್ತದ ಅಂತಕ್ಕಂಥ ಮಾತು ಇಡೀ ಸಾರ್ವಜನಿಕರಿಗೆ ಇದ್ರ ಬಗ್ಗೆ. ಎಷ್ಟು ಗಂಟೆ ನಿಂತ್ರಿ? ನಾವಿಲ್ಲಿ ಬಂದು ಬೆಳಿಗ್ಗೆ ನಾನು 9 ಗಂಟೆ ಬಂದೀನಿ ರೀ. ನಾವು ಆಲೂರು ಬೇಲೂರಲ್ಲಿ ಬಂದಿದ್ದೀವಿ. ಬಂದಿರಿ ಸಿಲಿಂಡರ್ ಸಲ ಏಟಕ್ಕೆ ಬಂದಿರಿ? ನಾವು 10ಕ್ಕೆ ಬಂದಿದ್ದೀವಿ ರೀ. ಅಂದ್ರೆ ಟೋಟಲಿ 3-4 ಗಂಟೆ ಆಯ್ತು. ಹೌದು ರೀ. ನೋಡ್ಬೋದು ನೀವು, ಜನನೇ ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಇಲ್ಲೊಬ್ಬರು ಇದ್ದಾರೆ. ಯಾವಾಗ ಬಂದಿರಿ? ಯಾವಾಗ? ಸಂಗನಳಿಂದ 8ಕ್ಕೆ ಬಂದೇವು ಸರ್, ಇನ್ನೇ ಇಲ್ಲೇ ಇದ್ದೆವು. ಒಟ್ಟು ಸಿಲಿಂಡರ್ ಇಲ್ಲ? ಇಲ್ಲ ಸರ್, ಏನು ಹೇಳ್ತಾ ಇದ್ದಾರೆ? ಕೊಡ್ತೇನೆ ಅಲ್ಲತ್ತಾರ, ಇನ್ನೂ ಹೊಂಟಲ್ಲಿ ಓಡಲ್ಲತ್ತಾರ. ಗ್ಯಾಸ್ ಬುಕ್ ಮಾಡಿದೆವು, OTP ಬಂದು ಎಲ್ಲ ಬಂದು ರೀ. ಅದು ನಾಳೆ ಬಾ ಹೇಳ್ತಾರೆ ಖಾಲಿ. ನಮ್ಮ ಮೂದಕ್ಕೆ ಮನುಷ್ಯ ನೋಬಾದ ಆಚಕ್ಲ ಹೊಂಟಿದೆವು ರೀ. ಸೊ ನೋಡ್ಬೋದು, ಇದು ಒಂದು ಜನರ ಗೋಳು ಅಂತ ಹೇಳ್ಬೋದು. ಬಿಸಿಲು ಲೆಕ್ಕಿಸದೆ ನಿಜಕ್ಕೂ ಜನ ಏನದ ಪಡಬಾರ್ ಕಷ್ಟಪಡ್ತಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ಟೈಮ್ ಆಗಿದೆ. ಇಷ್ಟಾದ್ರೂ ಭೀ ಟೋಟಲಿ ಗ್ಯಾಸ್ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಒಂದು ಕಡೆ ಭಾರಿ ಬಿಸಿಲಿನ ಮಧ್ಯೆ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಪಡಬಾರ್ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಬೀದರ್ನ ಜನರು ಏನಕ್ಕೆ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಪಡ್ತಾ ಇದ್ದಾರೆ ಆ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಹುಟ್ಟಲ್ ಕೆರೋಡ್, ದಾವಣಗೆರೆ ಹಿರಿಯ ವರದಿಗಾರ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಿರುವಂಥ ಕಂಡಿಕೆರೆ ತಾಂಡಾದ ಸುಮಾರು 113ಕ್ಕೂ ಅಧಿಕ ರೈತ ಕುಟುಂಬಗಳ ಜಮೀನಿಗೆ ಈಗ ಅರಣ್ಯ ಇಲಾಖೆ ಅವರು ಅದನ್ನು ವಶಪಡಿಸಿಕೊಳ್ಳೋಕ್ಕೆ ಒಂದು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಹರಪನಹಳ್ಳಿ ತಾಲೂಕಿನಿರುವಂತಹ ಕಂಡಿಕೆರೆ ಕ್ಯಾಂಪಿನ ಗ್ರಾಮದ ಅಂಚಿನಲ್ಲಿರುವಂಥ ಅರಣ್ಯದ ಅಂಚಿನಲ್ಲಿರುವಂಥ ಸುಮಾರು 200ಕ್ಕೂ ಅಧಿಕ ಎಕರೆ ಜಮೀನನ್ನು ಇದು ಅರಣ್ಯಕ್ಕೆ ಸೇರಿರುವುದು. ಅರಣ್ಯ ಜಮೀನನ್ನು ನೀವು ಒತ್ತುವರಿ ಮಾಡ್ಕೊಂಡಿದ್ದೀರ ಅಂತೇಳಿ ಈಗಾಗಲೇ ಅವರು ವಶಪಡಿಸ್ಕೊಳ್ಳೋಕೆ ಮುಂದಾಗಿರೋದು. ಕಳೆದ 4-5 ದಿನಗಳಿಂದ ಏಕಾಏಕಿ ಜಮೀನುಗಳಿಗೆ ನುಗ್ಗಿ JCBಗಳ ಮೂಲಕ ಇಲ್ಲಿ ಟ್ರಂಚ್ಗಳನ್ನ ಹೊಡೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ನಿಮಗೆ ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ಟ್ರಂಚ್ ಅಂದರೆ ಈ ಟ್ರಂಚಿನ ಈ ಕಡೆ ಭಾಗ ಬರುವಂಥದ್ದೆಲ್ಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು, ಆ ಕಡೆ ಏನು ಅಲ್ಲಿ ಪಾನಿ ಇರುವಂಥವರಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಒಂದು ಸಬೂಬನ್ನು ಅರಣ್ಯ ಇಲಾಖೆ ಅವರು ಹೇಳ್ತಿರುವಂಥದ್ದು. ಇದರ ಜೊತೆಗೆ ಏನು ಆ ಜಮೀನಿನಲ್ಲಿ ಕೆಲವೊಂದಷ್ಟು ನಾವು ಇಲ್ಲಿ ಮರಗಳನ್ನು ನೆಡ್ತೀವಿ ಅಂತೇಳಿ ಇಲ್ಲಿ ಕೆಲವೊಂದಷ್ಟು ಜಮೀನಿನಲ್ಲಿ ಟ್ರಂಚ್ಗಳನ್ನು ಕೂಡ ಅವತ್ತೇ ತೆಗೆದಿರುವಂಥ ಕೆಲಸವನ್ನು ಸಹ ಅರಣ್ಯ ಇಲಾಖೆಯವರು ಮಾಡಿರುವಂಥದ್ದು. ಇನ್ನೊಂದು ಕಡೆಗೆ ರೈತರು ಬೆಳೆದಿರುವಂತಹ ಅಡಿಕೆ ಗಿಡಗಳನ್ನು ಸಹ ಕಿತ್ತು ಎಸೆಯುವಂಥ ಕೆಲಸವನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಏನು ರೈತರು ಅರಣ್ಯ ಇಲಾಖೆ ಸಿಬ್ಬಂದಿ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇಷ್ಟಕ್ಕೆ ಬಿಟ್ಟು ಅವರಿಗೆಲ್ಲ ಟೈಮ್ ಕೊಟ್ಟು ಹೋಗುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೂ ಸಹ ಏನು ಕರೆ ಕೊಟ್ಟಿರುವಂಥದ್ದು. ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವ ಮೂಲಕ ಏನು ಒಂದು ಎಚ್ಚರಿಕೆ ಅಂದರೆ ನಾವು ಸುಮಾರು 40-50 ವರ್ಷಗಳ ಹಿಂದಿನಿಂದಲೂ ಕೂಡ ಇಲ್ಲಿ ಜಮೀನನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. 1965ರಲ್ಲಿ ಕೂಡ ಇಲ್ಲಿ ಉಳುಮೆ ಮಾಡಿದ್ರು. ಅದರ ನಂತರ 1985-86ನೇ ಇಸ್ವಿಯಲ್ಲೂ ಕೂಡ ನಮಗೆ ಅಂದಿನ ರಾಜ್ಯ ಸರ್ಕಾರ ಕೈ ಬರದ ಪಹಣಿಯನ್ನು ಸಹ ಕೊಟ್ಟಿತ್ತು. ಆದರೆ ಇಷ್ಟೆಲ್ಲ ಇದ್ದರೂ ಸಹ ಕೆಲವೊಂದಷ್ಟು ನಮ್ಮ ಬೆಳೆಗೆ GST ಮತ್ತು ಟ್ಯಾಕ್ಸ್ಗಳನ್ನ ಕಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಒಂದು ಏಕಾಏಕಿ ಇದು ನಮಗೆ ಸೇರಿದ್ದು ಅನ್ನುವಂತಹ
ವಿಚಾರವನ್ನು ಹೇಳುವ ಮೂಲಕ ಅರಣ್ಯ ಇಲಾಖೆಯವರು ನಮ್ಮ ಜಮೀನನ್ನು ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಏನೊಂದು ಆಕ್ರೋಶವನ್ನು ಕೂಡ ರೈತರು ಹೊರ ಹಾಕ್ತಿರುವಂಥದ್ದು. ಇನ್ನು ಸಾಕಷ್ಟು ಅಂದರೆ 4 ದಶಕಗಳಿಂದ ಅಧಿಕ ಕಾಲ ಉಳುಮೆ ಮಾಡಿರುವಂಥ ಜಮೀನನ್ನು ಅವರಿಗೆ ಕೊಡಬೇಕನ್ನುವಂಥ ಒಂದು ಕಾನೂನು ಇರುವಂಥದ್ದು. ಕೇಂದ್ರ ಸರ್ಕಾರದ ಪಾರಂಪರಿಕ ಅರಣ್ಯ ಕಾಯ್ದೆಯಲ್ಲಿ ಕೂಡ ಈ ಒಂದು ನಿಯಮ ಇರುವಂಥದ್ದು. ಆದರೆ ಇದನ್ನೆಲ್ಲ ಉಲ್ಲಂಘನೆ ಮಾಡಿ ನಮ್ಮನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಜಮೀನನ್ನು ಕಸಿದುಕೊಂಡ್ರೆ ಇಲ್ಲಿರುವಂಥ ಕುಟುಂಬಗಳೆಲ್ಲ ಇವರನ್ನೇ ಖಾಲಿ ಮಾಡಬೇಕಾಗತ್ತೆ. ಬೇರೆ ಕಡೆಗೆ ಅಂದರೆ ನಾವು ಚಿಕ್ಕಮಗಳೂರು ಭಾಗ ಆ ಕಡೆ ಸೇರಿದಂತೆ ಕಾಫಿ ತೋಟಗಳಿಗೆ ಒಂದು ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ. ಊರೇ ಖಾಲಿ ಮಾಡುವಂಥ ಪರಿಸ್ಥಿತಿ ಇದೆ ಅಂತೇಳಿ ಕೂಡ ರೈತರು ಹೇಳ್ತಿರುವಂಥದ್ದು. ಇನ್ನು ಇಲ್ಲಿ ನಡೆದಿರುವಂಥ ಘಟನೆಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ಇಲ್ಲಿ ರೈತ ನಾಯಕರಿದ್ದಾರೆ, ಅವರು ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್ ಹೇಳಿ ಸರ್, ಏನೇನಾಗಿದೆ ಇಲ್ಲಿ ಪರಿಸ್ಥಿತಿ, ಏನು ಕತೆ ಅಂತ? ಸುಮಾರು ಒಂದು ಅರಣ್ಯ ಇಲಾಖೆಯವರು RF ಅವರು ಏಕಾಏಕಿ ಸುಮಾರು 16-20 JCBಗಳನ್ನು ನುಗ್ಗಿಸ್ತಾರೆ. ಈ ರೈತರಿಗೆ ಯಾವುದೇ ನೋಟಿಸ್ ಕೊಡೋದಿಲ್ಲ. ಅವರು ಯಾರೋ ನಾನು 6 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದೆ ಅಂತ ಏನೋ ಒಂದು ರೀಸನ್ ಹೇಳ್ತಾರೆ, ಬಟ್ ನೋಟಿಸ್ ಕೊಟ್ಟಿಲ್ಲ. ಅವರು ಏಕಾಏಕಿ ನುಗ್ಗಿಸಿ ಈ ಥರ ಈ ಫಸಲಿಗೆ ಬಂದಿರೋ 10 ವರ್ಷದ ಅಡಿಕೆ ಗಿಡಗಳನ್ನು ಏಕಾಏಕಿ ಕಿಳಿಸ್ತಾರೆ. ಏಕಾಏಕಿ 16 JCB ಹಚ್ತಾರೆ. 16 JCB ಒಂದೊಂದು ದಿಕ್ಕಿಗೆ ಒಂದೊಂದು ರೈತರನ್ನು ಡೈವರ್ಟ್ ಮಾಡ್ತಾರೆ. ಅವರು ಯಾರು ಪ್ರಭಾವಿಗಳಿರ್ತದೋ ಅವ್ರು 1 ಎಕರೆ 2 ಎಕರೆ ಬಿಡೋ ಪ್ರಯತ್ನನೂ ಮಾಡ್ತಾರೆ. ಅವರು ಅಂದರೆ ನೆಕ್ಸ್ಟ್ ಮಾಡ್ತೀವಿ ಅವ್ರದ್ದು. ಈಗ ಅವರು ನಮಗೆ ಅಪೋಸ್ ಆಗಬಾರ್ದು ಅಂತಂದಿಲ್ಲ, ಅದನ್ನು ಕೂಡ ಮಾಡಿ ಡೈವರ್ಟ್ ಮಾಡ್ತಾರೆ. ರೈತರನ್ನು ಡೈವರ್ಟ್ ಮಾಡಿಕೊಂಡು ಈ ಥರ ಸುಮಾರು 10 ಅಡಿ ಆಳದಲ್ಲಿ ಟ್ರಂಚ್ ಹೊಡಿತಾರೆ. ಪೈಪ್ ಲೈನ್ ಎಲ್ಲ ಕಿತ್ತೋಗಿದೆ. ಏನು ಇದಿಷ್ಟು ಈ ಅವಧಿಯ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಓವರ್ ಟು ಯು.